ಎಲ್ರಿಗೂ ನಮಸ್ಕಾರ. ಅದು ನನ್ನ ಅದೃಷ್ಟನೋ ಏನೋ ಅಂತ ಗೊತ್ತಿಲ್ಲ. ಇದುವರೆಗೂ ನಾನು ಮಾಡಿರ್ತಕ್ಕಂಥ ಇಷ್ಟು ಸಿನಿಮಾಗಳಲ್ಲಿ ನೀವು ಅಬ್ಸರ್ವ್ ಮಾಡ್ದಂಗೆ ಮಾಧ್ಯಮದವರು, ನಾನು ಎಲ್ಲಾ ಸಿನಿಮಾಗಳಿಗೂ ಮೊದಲನೇ ಡೈರೆಕ್ಟ್ರು, ಮೊದಲನೇ ಬ್ಯಾನರು, ಮೊದಲನೇ ಪ್ರೊಡ್ಯೂಸರ್ ಯಾರಾಗ್ತಾರೆ ಅವರು ನನ್ನನ್ನೇ ಹುಡ್ಕೊಂಡ್ ಬರ್ತಾರೆ. ನನ್ನ ಅದೃಷ್ಟ ಅಂತ ನಾನು ತಿಳ್ಕೊತೀನಿ. ಅದೇ ನಿಟ್ಟಿನಲ್ಲಿ ಬಂದಂಥದ್ದು ಈ ಸಿನಿಮಾನು ಸಹ. ಸೊ ಈ ಸಿನಿಮಾ ಮಾಡೋದಕ್ಕೆ ದೇವರನ್ನೇ ನಂಗೆ ಮನ್ಸಿರ್ಲಿಲ್ಲ. ಇವತ್ತು ಹುಟ್ಟದ ಬಸ್ ಸುಳ್ಳು ಹೇಳ್ಬಾರ್ದು, ನಿಜ ಹೇಳ್ಬಿಡ್ತೀನಿ ವೇದಿಕೆ ಮೇಲೆ. ಸೊ ತರುಣ್ ಫೋನ್ ಮಾಡ್ಬಿಟ್ಟು ಒಂದು ಕತೆ ಬಂದಿದೆ ಕೇಳು ಅಂದ. ಏನ್ ಕತೆ ಅಂದೆ. ಒಂದು ಫ್ಯಾಮಿಲಿ ಕತೆ ಅಂದೆ. ನಾನು ಮಾಡಲ್ಲ ಗುರು, ದಯವಿಟ್ಟು ಒಂದು ಫ್ಯಾಮಿಲಿ ಕತೆ, ಲವ್ ಸ್ಟೋರಿ ಮಾಡಿ 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 ಬೇಜಾರಾಗ್ಬಿಟ್ಟಿದೆ. ಔಟ್ ಆಫ್ ದಿ ಬಾಕ್ಸ್ ಏನಾದ್ರು ಕತೆ ಇದ್ರೆ ಹೇಳು, ನಾನು ಮಾಡ್ತೀನಿ ಅಂದೆ. ಅವನೊಂದು ಮಾತು ಹೇಳ್ದ, ಮಗ ನಿಂಗೆ ಔಟ್ ಆಫ್ ದಿ ಬಾಕ್ಸ್ ಕತೆ ಆದ್ರೇನು, ಫ್ಯಾಮಿಲಿ ಕತೆ ಆದ್ರೇನು, ಕತೆ ಚೆನ್ನಾಗಿರ್ಬೇಕಷ್ಟೇ. ನಿನಗೆ ಕೇಳು, ಇಷ್ಟ ಆದ್ರೆ ಮಾಡು, ಇಲ್ಲಾಂದ್ರೆ ಬೇಡ, ಆಮೇಲೆ ಏನೋ ಮಾತಾಡೋಣ ಅಂದ. ಸರಿ ಆಯ್ತು ಅಂದೆ. ಸರಿ ಬಂದು ರಂಜಿನಿ ಅವರು ಕತೆ ಹೇಳಿದ್ರು. ಗೊತ್ತಿಲ್ಲ, ಸಿನಿಮಾ ತನಗೇನ್ ಬೇಕೋ ಅದೇ ತಗೊಳುತ್ತೆ ಅನ್ನೋದಕ್ಕೆ ಸಾಕ್ಷಿ ಕತೆ ಅನ್ನೋದು ಅಷ್ಟು ನನಗೆ ಸೆಳ್ಕೊಂಡಿದ್ದು. ಹೌದು, ಒಂದು ಫ್ಯಾಮಿಲಿ ಕತೆ ಆದ್ರೂ ಸಹ ಇಷ್ಟು ಚೆನ್ನಾಗಿ ಫಸ್ಟ್ ಟೈಮು ಡೈರೆಕ್ಷನ್ ಮಾಡ್ತಾರಂತ ಒಂದು ಹೆಣ್ಮಗು ಇಷ್ಟು ಚೆನ್ನಾಗಿ ಕತೆ ಬರ್ದಿದೆ ಅನ್ನೋದು ಬಹಳಷ್ಟು ಇಷ್ಟ ಆಯ್ತು. ನೆಕ್ಸ್ಟ್ ಒಂದು ತರುಣ್ ಹೇಳಿದ್ದು ಅಂದ್ರೆ, ಅವನು ಹೊಸ ಟೀಮು, ಅವ್ರಿಗೊಂದು ಸಪೋರ್ಟ್ ಬೇಕು. ಅವ್ರು ಯಾರನ್ನೋ ಹಾಕೊಂಡ್ರೆ ಏನೋ ಮಾಡ್ತು ಅಂದ್ರೆ ಅದೇನೋ ಆಗಲ್ಲ. ಒಂದು ಹೊಸ ಟೀಮ್ ಬಂದಿದೆ, ಎಷ್ಟೋ ಜನಕ್ಕೆ ಸಪೋರ್ಟ್ ಮಾಡಿದೆ, ಅವ್ರು ಸಪೋರ್ಟ್ ಮಾಡು. ಅವ್ರನ್ನ ಪಾಪ ಒಂದಷ್ಟು ದುಡ್ಡಿಟ್ಕೊಂಡು ಆ ಹುಡುಗಿ ಏನೋ ತುಂಬಾ ವರ್ಷಗಳಿಂದ ಕತೆ ಪುಸ್ತಕಗಳು ಬರ್ಕೊಂಡು ಒಂದು ಡೈರೆಕ್ಟರ್ ಆಗ್ಬೇಕಂತ ಬಂದಿದ್ದಾಳೆ, ಒಂದು ರೈಟರ್ ಆಗ್ಬೇಕಂತ ಬಂದಿದ್ದಾಳೆ, ಪ್ರೂವ್ ಮಾಡ್ಕೋಬೇಕು ಅಂತಿದ್ದಾಳೆ. ನೀನ್ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹೆಂಗೆ ಅಂದ. ಸೊ ಅದೆಲ್ಲಾನು ನಂಗೆ ಸ್ಟ್ರೈಕ್ ಆಗಿ, ಹೌದಲ್ವಾ, ಒಳ್ಳೇದೇನಾದ್ರೂ ಬಂದಾಗ ಖಂಡಿತವಾಗ್ಲೂ ನಾವು ಸಪೋರ್ಟ್ ಮಾಡ್ಬೇಕಂತ ಹೇಳಿ ಆ ಒಂದು ಕಾರಣಕ್ಕೆ ಸಪೋರ್ಟ್ ಮಾಡ್ದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಕತೆ ನನ್ನ ಅಷ್ಟೊಂದು ಸೆಳ್ಕೊಳ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಒಂದೊಂದ್ಸರಿ ಹೆಂಗಾಗ್ಬಿಡುತ್ತೆ ಅಂದ್ರೆ, ಈ ಸಿನಿಮಾದಲ್ಲಿ ನನಗನ್ಸೋದು ತುಂಬಾ ಕಿತ್ತಾಡ್ತಾ ಇರ್ತೀವಿ ನಾವು. ಎಂಟೈರ್ ಟೀಮ್ ಯಾವ ತರ ಕಿತ್ತಾಡ್ತೀವಿ ನೋಡ್ತು ಅಂದ್ರೆ, ಇವು ಯಾರು ಅನ್ಪ್ರೊಫೆಷನಲ್ ಟೀಮ್ಗಳು, ಇವು ಕತೆ ಮಾಡಕ್ ಬರಲ್ಲ, ಸಿನಿಮಾ ಮಾಡೋದಕ್ಕೆ ಬರಲ್ಲ, ಹಿಂಗ್ ಕಿತ್ತಾಡ್ತಾ ಇರ್ತೇವೆ ಅಂತ ನೀವು ಅನ್ಕೊಂಡ್ಬಿಡ್ತೀರಿ. ಆ ರೇಂಜಿಗೆ ನಾವು ಕಿತ್ತಾಡ್ತಾ ಇರ್ತೀವಿ. ದ ಬ್ಯೂಟಿ ಏನು ಅಂದ್ರೆ, ಇಲ್ಲಿ ಯಾರ್ದು ಏನೋ ಪರ್ಸನಲ್ ವಿಚಾರ ಕಿತ್ತಾಡ್ತಾ ಇರಲ್ಲ, ಎಲ್ಲಾರು ಸಿನಿಮಾಗೋಸ್ಕರ ಕಿತ್ತಾಡ್ತಾ ಇರ್ತಾರೆ. ನಮ್ ಸುಧಾಕರ್ ಶೆಟ್ರು ಅವ್ರದ್ದೇನೋ ಒಂದು ಬ್ಯೂಟಿಫುಲ್ ಆಗಿ ಒಂದು ಬ್ಲಾಕ್ ಇಡ್ಬೇಕು, ಅದಕ್ಕೇನೋ ಕಿತ್ತಾಡ್ತಾ ಇರ್ತಾರೆ. ನಮ್ಮ ಜಡೇಶ್ ಅವ್ರಿಗೆ ಅವ್ರಿಗೇನೋ ಸೀನ್ ಏನೋ ಒಂಥರ ಚೆನ್ನಾಗಿ ಬರ್ಬೇಕು, ಅವ್ರು ಕಿತ್ತಾಡ್ತಾ ಇರ್ತಾರೆ. ರಂಜಿನಿ ಅವ್ರಿಗೆ ನೀವು ಬರೀ ಶಾರ್ಟ್ ಬ್ಯೂಟಿ ನೋಡ್ತೀರಾ, ಶಾರ್ಟ್ ಬ್ಯೂಟಿ ಅಲ್ಲ, ನನಗೆ ಕಂಟೆಂಟ್ ಬೇಕು, ಎಮೋಷನ್ ಈ ತರ ಬೇಕು ಅಂತ ಅವ್ರು ಕಿತ್ತಾಡ್ತಾ ಇರ್ತಾರೆ. ಹೀಗೆ ಎಲ್ಲಾರು ಕಿತ್ತಾಡ್ತಾ ಫೈನಲ್ ಅಲ್ಲಿ ಒಂದು ಬ್ಯೂಟಿಫುಲ್ ಒಂದು ಥಾಟ್, ಒಂದು ಶಾರ್ಟ್ ಹೆಂಗ್ ಬರುತ್ತೆ ಅಂದ್ರೆ, ಅದು ಈ ಸಿನಿಮಾದ ಬ್ಯೂಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಂಜಿನಿ ಅವ್ರು ಹೇಳಿದಾಗೆ, ಎಷ್ಟೋ ಸರಿ ನನ್ನ ಹೆಂಡತಿ ನಾನು ಟೆರೆಸ್ ಮೇಲೆ ವಾಕ್ ಮಾಡ್ತಾ ಇರ್ಬೇಕಾದ್ರೆ ಶೂಟಿಂಗ್ ಮುಗಿಸ್ಕೊಂಡ್ ಬಂದಿರ್ತೀನಿ, ಯಾವ್ದೋ ಒಂದ್ ಸೀನ್ ನನ್ಗೆ ಎಮೋಷನ್ ಮಾಡ್ತಾ ಇರುತ್ತೆ, ಅಳ್ತಾ ಇರ್ತೀನಿ. ಅವಳು ಕೇಳ್ತಾ ಇದ್ದೆ, ಯಾಕ್ರಿ ಏನ್ರಿ ಆಯ್ತು ಅಳ್ತಾ ಇದೀರ? ಇಲ್ಲ, ಸೀನ್ ನನ್ಗೆ ಮರೆಯೋದಕ್ಕೆ ಆಗ್ತಾ ಇಲ್ಲ ಕಣ, ತುಂಬಾ ಎಮೋಟ್ ಮಾಡುತ್ತೆ ಅಂತೆಲ್ಲ. ರಂಜಿನಿ ಅವ್ರು ಏನೋ ಒಂದು ಡೈಲಾಗ್ ಶೀಟ್ ಕಳ್ಸಿಕೊಡ್ತಾರೆ, ನೆಕ್ಸ್ಟ್ ಡೇ ಏನೋ ಒಂದು ಡೈಲಾಗ್ ಇದು ಮಾಡ್ಬೇಕದು, ಅದನ್ನ ನೋಡಿ ಎಮೋಟ್ ಆಗ್ತಾ ಇರ್ತೀನಿ. ಇನ್ನೆಲ್ಲ ನೋಡಿದ್ರೆ ಸುಮ್ನೆ ಮಲಗಿದವನು ಒಂಥರ ನಗು ಬರ್ತಾ ಇರುತ್ತೆ. ಸೊ ನನ್ನ ಹೆಂಡತಿ ಮಕ್ಕಳೆಲ್ಲ ಏನು ಉಚ್ಚಾನ ಇವನು ಅಂತ ಇರ್ತಾರೆ. ಆ ರೀತಿಯಾಗಿ ಸ್ಕ್ರಿಪ್ಟ್ ನನ್ನನ್ನ ಮೋಟಿವೇಟ್ ಮಾಡ್ತಾ ಇದೆ. ಅಂತ ಒಂದು ತಂಡ ಜೊತೆನಲ್ಲಿ ಕೆಲಸ ಮಾಡ್ತಾರೆ, ನಿಜಕ್ಕೂ ನನಗೆ ಖುಷಿ ತಂದ್ಕೊಟ್ಟಿದೆ. ಸೊ ಹಾಗಾಗಿನೇ ಈ ಸಿನಿಮಾವನ್ನ ಒಪ್ಕೊಂಡೆ. ಸಿನಿಮಾ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಜಡೇಶ್ ಅವರು ಮೊದಲನೇ ಬಾರಿಗೆ ಹಂಪಿ ಪಿಕ್ಚರ್ಸ್ ಅನ್ನೋ ಒಂದು ಬ್ಯಾನರ್ನ ಓಪನ್ ಮಾಡಿದ್ದಾನೆ. ಒಳ್ಳೇದಾಗ್ಲಿ ನಿಮ್ಗೆ ಜಡೇಶ್ ಸರ್, ಅದ್ಭುತವಾದಂತ ಪ್ರೊಡ್ಯೂಸರ್ ಆಗಿ ಕನ್ನಡ ಚಿತ್ರರಂಗಕ್ಕೆ. ಅಂಡ್ ರಂಜಿನಿ ಅವ್ರಿಗೂ ಶುಭಾಶಯಗಳು. ಫಸ್ಟ್ ಟೈಮ್ ಒಂದು ಡೈರೆಕ್ಷನ್ ಫೀಲ್ಡ್ಗೆ ಬಂದಿದ್ದೀರಾ, ಅದ್ಭುತವಾದ ಯಶಸ್ವಿ ನಿರ್ದೇಶಕಿಯಾಗಿ ಕನ್ನಡ ಸಿನಿಮಾ ರಂಗಕ್ಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಂಡ್ ವಿಹಾನ್, ಅವನ್ ಹೆಂಗೆ ಅಂದ್ರೆ ಆಫ್ ಸ್ಕ್ರೀನ್ ಮಗ ಹೋಗಿ ನನ್ಗೆ ನಿಜವಾಗ್ಲೂ ಅಷ್ಟೊಂದು ಎಮೋಷನಲ್ ಬಾಂಡಿಂಗ್ ಅಲ್ಲಿ ಹೆಂಗ ಹೋಗಿದ್ದಾನಂದ್ರೆ, ಕನ್ಸಲೆಲ್ಲ ಬರೋಕ್ ಶುರು ಆಗ್ಬಿಟ್ಟಿದ್ದಾನ ಅವನನ್ನ. ಯಾಕಂದ್ರೆ ಅವನ ನನ್ನ ಬಾಂಡಿಂಗ್ ಆ ರೀತಿ ಆಗೋಯ್ತು ಸಿನಿಮಾದಲ್ಲಿ. ಅದೇನ್ ಹೇಳಿ ತುಂಬಾ ದಿನ ಇದ್ದು ಜೊತೆನಲ್ಲಿ ಈಗ ಅವನಿಗೆ ಸ್ನಾನ ಮಾಡಿಸೋದ್ರಿಂದ ಹಿಡಿದು ತಲೆ ಬಾಚೋದ್ರಿಂದ ಏನು ಮಾಡ್ತಾ ಇದೀನಿ ಅದೆಲ್ಲ ಫ್ಲಾಶ್ ಬ್ಯಾಕ್. ನನ್ನ ಮಕ್ಳಿಗೆ ನಾನು ಏನ್ ಮಾಡ್ತಾ ಇದ್ದೆ ಬಂದು ನಿಜವಾಗ್ಲೂ ಒಂದು ಮಗನ್ ತರನೇ ಒಂದು ಬಾಂಡಿಂಗ್ ಅವನ ಜೊತೆನಲ್ಲಿ ಆಗೋಯ್ತು. ಇವತ್ತು ಅವನು ಹೆಂಗಾಗೋಗಿದ್ದಾನೆ ಅಂದ್ರೆ, ಬಾರ ಇಲ್ಲಿ ಕುತ್ಕೊಳ್ಳೋ ಅಂದ್ರೆ, ಇಲ್ಲ ನಾನು ಈ ತರ ಕೂತಿರ್ಲಿಲ್ಲ, ಈ ತರ ಕೂತಿದೆ ಅಂತ ಕಂಟಿನ್ಯೂಟಿ ಹೇಳೋ ರೇಂಜ್ಗೆ ಆಗ್ಬಿಟ್ಟಿದ್ದ ನಾವು. ನೆಕ್ಸ್ಟ್ ಶಾಟ್ ಏನು ಅಂತ ಕೇಳೋ ರೇಂಜ್ಗೆ ಆಗೋಗಿದ್ದಾನೆ ಅವನು. ಸೊ ಹಾಗಾಗಿ ನನ್ನ ಡೈಲಾಗ್ ಏನೋ ಕರೆಕ್ಟ್ ಆಗಿ ಹೇಳದ್ನ, ನಾನು ಲಾಸ್ಟ್ ಟೈಮ್ ಆ ತರ ಹೇಳಿರ್ಲಿಲ್ಲ, ಈ ತರ ಹೇಳಿದೀನಿ ಅನ್ನೋ ರೇಂಜ್ಗೆ ಅವನು ಒಂದು ಶಾರ್ಪ್ ಆಗೋಗಿದ್ದಾನೆ, ಪ್ರೊಫೆಷನಲ್ ಆಗೋಗಿದ್ದಾನೆ. ರಂಜಿನಿ ಅವ್ರು ಹೇಳಿದಾಗೆ ಅವನು ಏನೇ ಫೀಲಿಂಗ್ ಇದ್ರು ಅಂದ್ರೆ ಮನೆಗೆ ಹೋಗ್ಬೇಕು, ಮಕ್ಕಳು ವಯಸ್ಸು ಸಹಜ ಅದು. ಕ್ರಿಕೆಟ್ ಬರ್ತಾ ಇರ್ತದೆ ಟಿವಿನಲ್ಲಿ, ಅವನು ಕ್ರಿಕೆಟ್ ನೋಡ್ಬೇಕಂತಿರುತ್ತೆ. ನಾವು ರಾತ್ರಿ 2 ಗಂಟೆ ಹಾಕೊಂಡು ರುಬ್ತಾ ಇರ್ತೀವಿ, ಪಾಪ ಅವ್ನು ಕ್ರಿಕೆಟ್ ನೋಡ್ಬೇಕು. ಬಟ್ ಆ ಬೇಜಾರೆಲ್ಲ ಎಲ್ಲೂ ತೋರಿಸ್ಕೊಳ್ಳಲ್ಲ. ಕ್ಯಾಮ್ರಾ ಮುಂದೆ ಬಂದಿದ್ ಕೂಡಲೇ ತುಂಬಾ ಪ್ರೊಫೆಷನಲ್ ಆಗಿ ನಿಂತ್ಕೊಂಡು ಪ್ರೊಫೆಷನಲ್ ಆಕ್ಟರ್ ತರ ಆಕ್ಟ್ ಮಾಡ್ತಾನೆ ಅವನು. ಆ ರೀತಿಯಾಗಿ ಹೋಗಿದ್ದಾನೆ.
ಥ್ಯಾಂಕ್ಸ್ ಕಣೋ, ನನ್ನ ಜೊತೆ ಅಷ್ಟು ಚೆನ್ನಾಗಿ ನೀನು ಕೋಆಪರೇಟ್ ಮಾಡ್ತಾ ಇರೋದಕ್ಕೆ. ವಿಶ್ ಯು ಆಲ್ ದ ಬೆಸ್ಟ್. ತುಂಬಾ ದೊಡ್ಡ ಸೂಪರ್ ಸ್ಟಾರ್ ಆಗೋ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ಹಾರೈಸ್ತೀನಿ. ಅಂಡ್ ನನ್ನ ಪಾತ್ರದ ಬಗ್ಗೆ ರಂಜಿನಿ ಅವರು ಆಲ್ರೆಡಿ ಸ್ವಲ್ಪ ಹಿಂಟ್ ಅನ್ನ ಕೊಟ್ಟರು. ಒಳ್ಳೆ ತುಂಬಾ ಪ್ರೊಫೆಷನಲ್ ಆಗಿ ನಿಂತ್ಕೊಂಡು ಪ್ರೊಫೆಷನಲ್ ಆಕ್ಟರ್ ತರ ಆಕ್ಟ್ ಮಾಡ್ತಾನೆ ಅವನು, ಆ ರೀತಿಯಾಗಿ ಹೋಗಿದ್ದಾನೆ. ಥ್ಯಾಂಕ್ಸ್ ಕಣೋ, ನನ್ನ ಜೊತೆ ಅಷ್ಟು ಚೆನ್ನಾಗಿ ನೀನು ಕೋಆಪರೇಟ್ ಮಾಡ್ತಾ ಇರೋದಕ್ಕೆ. ವಿಶ್ ಯು ಆಲ್ ದ ಬೆಸ್ಟ್. ತುಂಬಾ ದೊಡ್ಡ ಸೂಪರ್ ಸ್ಟಾರ್ ಆಗೋ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ಹಾರೈಸ್ತೀನಿ. ಅಂಡ್ ನನ್ನ ಪಾತ್ರದ ಬಗ್ಗೆ ರಂಜಿನಿ ಅವರು ಆಲ್ರೆಡಿ ಸ್ವಲ್ಪ ಹಿಂಟ್ ಅನ್ನ ಕೊಟ್ಟರು. ನಿಮಗೂ ನಮಗೂ ಎಲ್ಲ ಗೊತ್ತಿರೋ ಹಾಗೆ ಇವತ್ತು ಹಳ್ಳಿಯಿಂದ ಹುಡುಗರು ಬರ್ತಾರೆ. ಹುಡುಗರು ಬಂದು ಕೆಲವರು ಕ್ಯಾಬ್ ಓಡಿಸ್ತಾ ಇರ್ತಾರೆ, ಕೆಲವರು ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾರೆ, ಕೆಲವರು ಹೋಟೆಲ್ ಸಪ್ಲೈಯರ್ಗಳಾಗಿರ್ತಾರೆ. ಇದು ಯಾವ ಕೆಲಸನೂ ತಪ್ಪು ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ. ಆದ್ರೆ ಊರಲ್ಲಿ ಅವ್ರಿಗೆ ಹೊಲಗಳಿರುತ್ತೆ, ಗದ್ದೆಗಳಿರುತ್ತೆ, ಅವ್ರದೇ ಆದಂತ ಕೆಲಸ ಇರುತ್ತೆ, ಮತ್ತೆ ಹೈನುಗಾರಿಕೆ ಇರುತ್ತೆ. ಅದನ್ನೆಲ್ಲ ಬಿಟ್ಟು ಅವರು ಬೆಂಗಳೂರಿಗೆ ಬರೋದು ಕಾರಣ ಏನು ಅಂದ್ರೆ ಒಂದೇ ಒಂದಕ್ಕೆ ನಾವು ಸಿಟಿನಲ್ಲಿ ಜೀವನ ನಡೆಸ್ತಾ ಇದೀವಿ ಅನ್ನೋದು ಒಂದು ಹೆಮ್ಮೆ ಅನ್ನೋ ತಲೆನಲ್ಲಿ ಇಟ್ಕೊಂಡು ಆ ವಿಷಯನ ಬರ್ತಾರೆ. ಸೊ ಅಂತವ್ರಿಗೆ ಈ ಸಿನಿಮಾ ನೋಡಿ, ನನ್ನ ಪಾತ್ರ ನೋಡಿ ಕನೆಕ್ಟ್ ಆಗುತ್ತೆ. ಬಹುಶಃ ಇಲ್ಲಿಂದ ಒಂದು ಅಷ್ಟು ಜನ ಮತ್ತೆ ಹಳ್ಳಿಗೆ ಹೋಗಿ ನಮ್ಮ ಒಂದು ನೆಲದ ಸೊಗಡು ಏನಿದೆ ಅನ್ನೋದು ಅರ್ಥ ಆಯ್ತು ಅಂದ್ರೆ ಈ ಸಿನಿಮಾ ಮಾಡೋದಕ್ಕೂ ಈ ಪಾತ್ರ ಮಾಡಿದಕ್ಕೂ ನನ್ನ ಸಾರ್ಥಕ ಅಂತ ತಿಳ್ಕೊಳ್ತೀನಿ. ನಾನು ಹೇಳಿದಾಗ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇರಲಿಲ್ಲ, ಒಪ್ಕೊಂಡೆ. ಇವತ್ತು ನನಗೊಂದು ಯಾವ ರೀತಿ ಆಟಿಟ್ಯೂಡ್ ಸ್ಟಾರ್ಟ್ ಆಗೋಗಿದೆ ಅಂದ್ರೆ, ನಾನು ಬೇಡ ಅಂತ ಇದ್ದಿದ್ದ ಸಿನಿಮಾ ಬಗ್ಗೆ ಇವತ್ತು ಮಾತಾಡೋಕೆ ನನಗೊಂದು ಆಟಿಟ್ಯೂಡ್ ಶುರು ಆಗೋಗಿದೆ. ಯಾಕಂದ್ರೆ ಕಂಟೆಂಟ್ ಅಷ್ಟೊಂದು ಸ್ಟ್ರಾಂಗ್ ಆಗಿದೆ, ಹಂಗಿದೆ, ನಾವೆಲ್ಲ ಸೇರಿ ಇಂಥ ಕೆಲಸ ಮಾಡಿದೀವಯ್ಯ ಅನ್ನೋ ರೇಂಜ್ಗೆ ಒಂದು ಆಟಿಟ್ಯೂಡ್ ಶುರು ಆಗೋಗಿದೆ ನನಗೆ. ಸೊ ಹಾಗಾಗಿ ಅದ್ಭುತವಾದಂತ ಒಂದು ಸಿನಿಮಾ ಖಂಡಿತವಾಗ್ಲೂ ಆಗುತ್ತೆ. ಇದನ್ನ ನಾನು ಪ್ಲೀಸಿಂಗ್ ಮಾಡೋದಕ್ಕೋಸ್ಕರನೋ ಅಥವಾ ಕೇಳೋದಕ್ಕೋಸ್ಕರನೋ, ನಮ್ಮ ಸಿನಿಮಾ ಬಗ್ಗೆ ಅಟೆನ್ಷನ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಹೇಳ್ತಾ ಇಲ್ಲ ಡೈರೆಕ್ಟರ್. ನೀವು ಹೇಳಿದಾಗೆ ನಮ್ಮೆಲ್ಲರೂ ಒಂದು ಪರಿಶ್ರಮ, ಆ ಬರವಣಿಗೆಗೆ ಒಂದು ಶಕ್ತಿ ಇದೆ, ಆ ಕಥೆಗೆ ಒಂದು ಶಕ್ತಿ ಇದೆ. ಸೊ ಹಾಗಾಗಿ ನಮಗೆಲ್ಲ ಈ ಸಿನಿಮಾದಲ್ಲಿ ಪಾತ್ರ ಮಾಡೋದಕ್ಕೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ಹುಟ್ಟಿದ ಹಬ್ಬಕ್ಕೆ ಎಲ್ಲರೂ ಬಂದು ಶುಭವನ್ನ ಹಾರೈಸಿದ್ದೀರಾ. ಗುರು ಸರ್ ಬಂದಿದ್ದಾರೆ, ಜಗದೀಶ್ ಗೌಡ್ರು ಬಂದಿದ್ದಾರೆ, ಆರ್.ಎಸ್. ಗೌಡ್ರು ಬಂದಿದ್ದಾರೆ, ಕೃಷ್ಣ ಸಾರ್ಥಕ್ ಅವ್ರು ಬಂದಿದ್ದಾರೆ, ಮತ್ತೆ ನನ್ನ ಗೆಳೆಯ ಅಜಯ್ ಬಂದಿದ್ದ, ನೀವೆಲ್ಲರೂ ಸಹ ಬಂದಿದ್ದೀರಾ. ತುಂಬು ಹೃದಯದ ಧನ್ಯವಾದಗಳು. ಇನ್ನೇನಾದ್ರೂ ಬಿಟ್ಟಿದ್ದೀನಾ? ಖಂಡಿತ ಇಲ್ಲ, ಆಲ್ಮೋಸ್ಟ್. ಯಾರು ಟೈಟಲ್ ಬಗ್ಗೆನಾ? ಅಲ್ಲ ಅಲ್ಲ, ಮ್ಯೂಸಿಕ್ ಬಗ್ಗೆನಾ? ಮ್ಯೂಸಿಕ್ ಬಗ್ಗೆ ನಾನು ಬೇಡ ಅಂತಾನೆ ಮಾತಾಡೋದನ್ನ ಹೋಗ್ಲಿಲ್ಲ ಮಾತಾಡೋದು. ಯಾಕಂದ್ರೆ ಒಂಥರ ಪರ್ವತ, ಅವ್ರು ಹಿಮಾಲಯ ಪರ್ವತ, ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಯಾಕಂದ್ರೆ ಸಣ್ಣ ವಯಸ್ಸಿಂದ ನಮ್ಮ ಮನೇಲಿ ಟೇಪ್ ರೆಕಾರ್ಡ್ಗಳು ಏನು ಇಲ್ದೇ ಇರೋ ಟೈಮಲ್ಲಿ ಯಾರ್ದೋ ಮನೆಯಲ್ಲಿ ರೇಡಿಯೋನಲ್ಲಿ ಹಾಡು ಬರ್ತಾ ಇದ್ರೆ ಹೋಗಿ ಅಲ್ಲಿ ನಿಂತ್ಕೊಂಡು ಆ ಕಾರ್ಯಕ್ರಮ ಮುಗಿಯೋವರೆಗೂ ನಾವಲ್ಲಿ ಕಿವಿಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂಡು ಬರ್ತಾ ಇದ್ದಂತ ದಿನಗಳಲ್ಲಿ ಅವತ್ತಿಂದ ಅವರು ನಮ್ಮ ಮೇಲೆ ಪ್ರಭಾಟ. ಒಂದು ಸಾಮಾನ್ಯವಾದಂತ ಒಂದು ವ್ಯಕ್ತಿತ್ವ ಅಲ್ಲ, ಅದೇನೋ ಒಂದು ಕನೆಕ್ಷನ್ ಇರ್ಬೇಕು, ಏನೋ ಒಂದು ಸೆಳೆತಾ ಇರಬೇಕು. 1,000 ಜನ ಹೋಗಿ ಅವ್ರ ಹತ್ರ ನಾವು ಕತೆ ಹೇಳ್ತೀವಿ, ನಾವು ಮ್ಯೂಸಿಕ್ ಮಾಡು ಅಂದ್ರೂ ಅವ್ರು ಯಾವ್ದೇ ಕಾರಣಕ್ಕೂ ಕತೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಮಾಡಲ್ಲ. ಅದು ನಿಮ್ಮೆಲ್ರಿಗೂ ಗೊತ್ತಿರೋಂತ ವಿಷಯ. ಅಂಥದ್ರಲ್ಲಿ ಒಂದು ಹೆಣ್ಮಗು ಬಂದು ಅವ್ರನ್ನೇ ಕರೆದು ನಿನ್ ಕತೆ ಹೇಳಮ್ಮ ಅಂತ ಕತೆ ಕೇಳ್ಬಿಟ್ಟು, ಈ ಕತೆ ನನ್ಗೆ ಇಷ್ಟ ಆಯ್ತು, ಈ ಕತೆಗೆ ನಾನು ಮ್ಯೂಸಿಕ್ ಮಾಡ್ಲಾ ಅಂತ ಕೇಳೋದಿದೆ ಅಂದ್ರೆ ಅದು ಖಂಡಿತವಾಗ್ಲೂ ಸಹ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅಂತಾನೆ ಖಂಡಿತವಾಗಿ ನಾನು ಅನ್ಕೊಳ್ತೀನಿ. ಇಟ್ಸ್ ನಾಟ್ ಇದು. ಅವ್ರ ಮ್ಯಾನೇಜರ್ ಹತ್ರನು ನನಗೆ ರಂಜಿನಿ ಅವ್ರು ಹೇಳ್ತಾ ಇದ್ರು, ನನಗೆ ಒಂದು ಆಶ್ಚರ್ಯ, ಹೆಂಗ್ರಿ ನಿಮ್ಗೆ ಕನೆಕ್ಟ್ ಆಯ್ತು ರಾಜಾ ಸರ್ ಜೊತೆನಲ್ಲಿ ಅಂತ ಹೇಳಿದಾಗ, ಎಲ್ಲ ಸರ್ ಹೋಗಿ ಹೇಳ್ದೆ, ಅವ್ರು ಈ ರೀತಿ ಹೇಳಿದ್ರು, ಅವ್ರೇನೋ ಒಪ್ಕೊಂಡ್ಬಿಟ್ರು ಸರ್. ಇವತ್ತು ಅವ್ರ ರೆಮ್ಯುನರೇಷನ್ ಕೊಡೋ ಅಂತ ಕೆಪಾಸಿಟಿ ನಾವಿದೀವ ಸರ್. ಅವ್ರ ರೆಮ್ಯುನರೇಷನ್ ಕೊಡೋ ಅಂತ ಒಂದು ಇದ್ರಲ್ಲಿ ನಾವೊಂದು 7-8 ಸಿನಿಮಾ ಮಾಡ್ಬೋದು ಸರ್. ಅಂದ್ರೆ ಕನ್ನಡಕ್ಕೆ ಅಂದ್ರೇನೆ ಅಷ್ಟು ಕೇಳ್ತಾರ ಅವರು. ನನಗೆ ಅದೊಂದು ಹಾರ್ಟ್ ಬೀಟ್ ಸ್ಟಾರ್ಟ್ ಆಗೋಯ್ತು, ಏನ್ ಮಾಡೋದು ಅಂತ ಹೇಳಿದಾಗ ನೆಕ್ಸ್ಟ್ ಡೇ ಅವರು ಮ್ಯಾನೇಜರ್ ಫೋನ್ ಮಾಡಿ ಇವ್ರು ಕೇಳಿದ್ದಾರೆ ಅವ್ರ ರೆಮ್ಯುನರೇಷನ್. ಸರ್ ಏನೋ ಒಪ್ಕೊಂಡ್ರು, ರೆಮ್ಯುನರೇಷನ್ ಏನು ಆ ಶಕ್ತಿ ನಮ್ಗಿಲ್ಲ ಅಂದಾಗ, ಎಲ್ಲ ಸರ್ ಹೇಳಿದಾರೆ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಹೋಗಿ ಅಂತ. ಅದೇ ಹೆಲ್ಪ್ ಅಂದ್ರೆ ಯಾವ ತರ ಹೆಲ್ಪ್, ಎಷ್ಟು ಕಮ್ಮಿ ಮಾಡ್ತಾರೆ? ಅಲ್ಲ ಸರ್, ಫ್ರೀ ಅಂತ ಹೆಂಗ್ ಕೇಳಕ್ಕಾಗುತ್ತೆ ಸರ್? ಈಗ ಏನೋ ಕೇಳುದು, ಎಷ್ಟು ಕಮ್ಮಿ ಮಾಡ್ಬೋದು ಅಂತ ಕೇಳ್ಬೋದು ಅಷ್ಟೇ. ಅವ್ರು ಇಲ್ಲ ಹೋಗಿ ಅವ್ರು ಹೇಳಿದಾರಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಮಾಡ್ತಾರೆ. ಹೋಗಿ ಇಲ್ಲ ಪ್ಲೀಸ್ ನಮ್ ಸಮಾಧಾನಕ್ಕೊಂದು ಹೇಳಿ ಅಂದಾಗ, ಇಲ್ಲ ನೀವು ಏನ್ ಅನ್ಕೊಂಡಿದೀರ ಮನ್ಸಲ್ಲಿ ಅಷ್ಟನ್ ಕೊಡಿ ಅಷ್ಟೇ, ಹೆಲ್ಪ್ ಮಾಡ್ತಾರೆ. ಸೊ ಅವ್ರಿಗೆ ಇಲ್ಲಿಂದ ಒಂದು ದೀರ್ಘದಂಡ ಪ್ರಣಾಮಗಳು. ಯಾಕಂದ್ರೆ ಕನ್ನಡದಲ್ಲೇ ಆಗ್ಲಿ ತಮಿಳಲ್ಲೇ ಆಗ್ಲಿ ಯಾವುದೇ ಈ ಸಾಂಗ್ ಕೇಳಬೇಕು ಅಂತ ಅನ್ಸುತ್ತೆ. ಅದು ಇಳೆಯರಾಜ ಸರ್ ಇರುವಂತ ಒಂದು ಶಕ್ತಿ, ತಾಕತ್ತು, ಅವ್ರ ಮ್ಯೂಸಿಕ್ ಇರುವಂತದ್ದು. ಇವತ್ತು ನಾವೆಲ್ಲರೂ ಸಹ ನಮ್ಮ ಸಿನಿಮಾದಲ್ಲಿ
ಅವರು ಮ್ಯೂಸಿಕ್ ಕೊಡ್ತಾ ಇದ್ದಾರೆ ಅಂದ್ರೆ ನಾನು ತುಂಬಾ ಅದೃಷ್ಟವಂತ ಅಂತ ನಾವು ಭಾವಿಸ್ತೀವಿ. ಅದ್ಭುತವಾದಂತ ಮ್ಯೂಸಿಕ್ ನ ಮಾಡಿದ್ದಾರೆ. ಬಟ್ ಏನಂದ್ರೆ ಇವರೆಲ್ಲ ತುಂಬಾ ಸ್ವಾರ್ಥಿಗಳು. ನನಗೆ ಇನ್ನೂ ಕೇಳಿಸಿಲ್ಲ ನನಗೆ ಸಾಂಗ್ ನ. ಇವ್ರೇ ಕೇಳ್ಕೊಂಡು ಎಂಜಾಯ್ ಮಾಡ್ತಾವ್ರೆ. ಯಾರ್ಯಾರು ಹೋಗ್ತಾರೆ ಇವ್ರ ಆಫೀಸ್ಗೆ ಅವ್ರಿಗೆಲ್ಲ ಕೇಳಿಸ್ತಾರೆ. ಅವರೆಲ್ಲ ಬಂದು ನನ್ಗೊಟ್ಟೆ ಉರಿಸ್ತಾರೆ, ಮಗ ಸಾಂಗ್ ಮಾಡಿದ್ದಾರೆ ಮಗ ಇಳಯರಾಜ ಸರ್, ನಿನ್ ಕೇಳಿಲ್ವಾ ಅಂತ. ಕೇಳಿರಾಗು, ನಮ್ ದೇವರನ್ನೇ ಕೇಳಿಲಾಗುರು ಅಂತ. ಇನ್ಯಾರೋ ಬರ್ತಾರೆ, ಮಗ ಆಫೀಸ್ಗೆ ಹೋಗಿದ್ದೆ ಏನೋ ಸಾಂಗ್ ಅದು ಅಯ್ಯೋ ಅಂತಾರೆ. ನಮಗ್ ಸಾಂಗ್ ಕೇಳ್ಸಲ್ಲ. ಕೇಳಿದೆ, ಸರ್ ನಿಮ್ಗೊಂದು ಸರ್ಪ್ರೈಸ್ ಪ್ಯಾಕೇಜ್ ಕೊಡ್ತೀವಿ ಸರ್ ಅಂತ. ಸರ್ ಕರೆದ್ರೆ ಅರ್ಧ ರಾತ್ರಿ ಹೋಗ್ಬಿಡ್ತೀನಿ ಸರ್, ಅದನ್ನು ಕರಿಯಲ್ಲ ಸರ್, ನಮ್ಗೆ ಅದಕ್ಕೂ ಕರಿಯಲ್ಲ. ಈ ಟೈಟ್ಲ್ ನೋಡಿ ನನಗೆ ಸಸ್ಪೆನ್ಸ್ ಆಗಿ ಇಟ್ಬಿಟ್ಟು, ಈ ಟೈಟ್ಲ್ಗೆ ಒಂದು ವಾರದಿಂದ ಜಗಳ ಮುನ್ಸಾಟಗಳು. ಈ ಟೈಟ್ಲ್ ನನ್ಗೆ ಇಷ್ಟ ಆಗಿಲ್ಲ ಅಂತ ನಾನು, ಅವ್ರು ಇಲ್ಲ ಈ ಟೈಟ್ಲ್ ಇಷ್ಟ ಆಗಿದೆ, ಇದೇನೋ ಒಂದು ಕ್ರಿಯೇಟ್ ಮಾಡುತ್ತೆ, ಹೆಂಗ್ ಕ್ರಿಯೇಟ್ ಮಾಡುತ್ತೆ ಹೇಳಿ ಅಂತ ನಾನು. ಹಿಂಗೆಲ್ಲ ನಮ್ಮಲ್ಲಿ ಎಷ್ಟು ಕಿತ್ತಾಟಗಳಾಗಿದೆ ಅಂದ್ರೆ, ಬಟ್ ಅದಕ್ಕೇನೋ ಒಂದು ಕೊಡ್ತಾರೆ. ಹೇಳಿ ಈ ಟೈಟ್ಲ್ ಏನು ಅಂದ್ರೆ, ಸರ್ ಇದಕ್ಕೊಂದು ಡೆಫಿನೇಷನ್ ಕೊಡ್ತೀವಿ ನೋಡಿ ಸರ್, ನಿಮ್ಗೆ ಇಷ್ಟ ಆಗೋ ತರ ಅಂತ. ಇವತ್ತು ನಿಜಕ್ಕೂ ಮನಸ್ಸು ತುಂಬಿ ಬಂತು. ಆ ಟೈಟ್ಲ್ ನೋಡಿ ಎಲ್ಲರೂ ಎಕ್ಸೈಟ್ ಆಗಿದ್ದಾರೆ, ನನಗೂ ತುಂಬಾ ಎಕ್ಸೈಟ್ ಆಗಿದೆ. ಮೋಸ್ಟ್ಲಿ ನನ್ನ ಒಂದು ಡಿಸಿಷನ್ ರಾಂಗ್ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಇಂಥ ಟೀಮ್ ಜೊತೆನಲ್ಲಿ ನಾನು ಕೆಲಸ ಮಾಡ್ತಾ ಇರೋದಕ್ಕೆ. ಎಲ್ಲ ನಮ್ಮ ಹುಡುಗರು ಇಲ್ಲಿ ಯಾರು ಅಸೋಸಿಯೇಟ್ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು, ನನ್ನ ಕ್ಯಾಮ್ರಾಮನ್ ಇವೆಲ್ಲ ಏನು ಇಲ್ಲ. ಹೋಗಲ್ ಮೊಟ್ಟೆ ಟ್ರೈ ಹಿಡ್ಕೊಂಬಂದ್ರು ಅಂದ್ರೆ ಪಾಪ ನಮ್ ಡೈರೆಕ್ಟರ್ ಓಡೋಗ್ತಾ ಇರ್ತಾರೆ. ನಾನು ಡೈರೆಕ್ಟರ್ ನೀವ್ ಯಾಕೆ ಹೋಗ್ತೀರಾ, ಬನ್ರಿ ಇಲ್ಲ ಇರ್ರಿ ಸರ್ ತಗೊಳ್ಳಿ ಸರ್ ಅಂತ ಇರ್ತಾರೆ. ಹಿಂಗೆ ಟೀಮು ಕಷ್ಟಪಡ್ತಾ ಇದೆ. ಸರ್ ಜೋಡಿ ಇದೆ ಸರ್, ಪ್ರೇಮ್ ಮಾಡೋ ಸಿನಿಮಾದಲ್ಲಿ ಜೋಡಿ ಇಲ್ಲ ಅಂದ್ರೆ ಹೆಂಗೆ ಸರ್? ಜೋಡಿನ ಒಂಥರ ಸ್ಪೆಷಲ್ ಆಗಿ ಏನೋ ಒಂದು ಆನ್ ಬೋರ್ಡ್ ತಗೊಂಬರೋಣ ನಿಮ್ಗೆಲ್ಲ. ಥ್ಯಾಂಕ್ ಯು. ನನ್ನ ಹುಟ್ಟದ ಹಬ್ಬಕ್ಕೆ ವಿಶ್ ಮಾಡ್ದಂತ ಇನ್ನೊಂದು ತುಂಬಾ ಎಂತ ವಿಷಯ ಮರ್ತೋದೆ ನಾನು. ಐ ಆಮ್ ಸೋ ಸಾರಿ. ಎಲ್ಲಾರು ಏನಂದ್ರೆ ನಮ್ಮ ಟೈಟಲ್ ಲಾಂಚ್ಗಳನ್ನ, ಟ್ರೈಲರ್ ಲಾಂಚ್ಗಳನ್ನ, ಸೂಪರ್ ಸ್ಟಾರ್ಗಳನ್ನ ಕರೆದು ಮಾಡಿಸ್ತಾರೆ. ನಮ್ಮ ಹೆಮ್ಮೆ ಏನು ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಫ್ಯೂಚರ್ ಸೂಪರ್ ಸ್ಟಾರ್ಗಳ ಕೈಯೆಲ್ಲ ಲಾಂಚ್ ಮಾಡಿಸಿದೀವಿ. ಥ್ಯಾಂಕ್ಸ್ ಕೊಂಡ್ರು ಎಲ್ಲ ಕನ್ನಡದ ಫ್ಯೂಚರ್ ಸೂಪರ್ ಸ್ಟಾರ್ಗಳಿಗೂ ಸಹ ಬಂದು ನೀವೆಲ್ಲ ಪ್ರೀತಿಯಿಂದ ಇವತ್ತು ನನಗೆ ವಿಶ್ ಮಾಡಿ ನಮ್ಮ ಟೈಟಲ್ ಲಾಂಚ್ನ ಮತ್ತೆ ಪೋಸ್ಟರ್ ಲಾಂಚ್ನ ಮಾಡ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಲವ್ ಯು. ಆದಷ್ಟು ಬೇಗ ಸ್ವಲ್ಪ ಎತ್ತರಕ್ಕೆ ಬೆಳೀರಿ, ಚೆನ್ನಾಗಿ ಬೆಳೀರಿ, ಕನ್ನಡ ಇಂಡಸ್ಟ್ರಿ ಸೂಪರ್ ಸ್ಟಾರ್ಗಳಾಗಿ ಬೇಗ ಲಾಂಚ್ ಆಗ್ರಿ. ಓಕೆನಾ? ಥ್ಯಾಂಕ್ ಯು. ಬಂದಿರತಕ್ಕಂಥ ಎಲ್ರಿಗೂ ಲವ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು.